ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಶ್ರೀ ಆರ್ಗ್ಯಾನಿಕ್ ಚಿಕನ್ ಅಂಡ್ ಗೋಟ್ ಫಾರ್ಮಿಂಗ್ ಚಾನಲ್ಗೆ ಸ್ವಾಗತ. ನಾನು ಶ್ರೀನಿವಾಸ್. ನಾನು ಇವತ್ತು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಯಾವ ತಳಿಗಳು ನಮಗೆ ಮುಖ್ಯವಾಗಿ ಈ ಒಂದು ವೆದರ್ಗೆ ಸೂಟ್ ಆಗುತ್ತೆ, ಇಲ್ಲಿನ ಹವಾಮಾನ, ಇಲ್ಲಿನ ಆಹಾರ ಪದ್ಧತಿ ಮತ್ತೆ ಇಲ್ಲಿನ ವಾತಾವರಣಕ್ಕೆ ಸೂಕ್ತವಾದಂತಹ ಮೇಕೆಗಳು ಯಾವುವು ಅಂತ ನಾವು ಚರ್ಚೆ ಮಾಡ್ತಾ ಹೋಗೋಣ. ನೋಡಿ, ತಾವಿಲ್ಲಿ ಏನ್ ಗಮನಿಸ್ತಾ ಇದ್ದೀರಾ, ನಿಮ್ಗೆ ಕಪ್ಪು ಮೇಕೆ ಒಂದು ಕಾಣಿಸ್ತಾ ಇದೆ ಅಲ್ವಾ? ಇದು ಉಸ್ಮಾನಾಬಾದಿ ತಳಿ ಅಂತ ಕರಿತೀವಿ. ಇವು ಕರ್ನಾಟಕದ ಎಲ್ಲಾ ವೆದರ್ಗೆ ಅಂದ್ರೆ ಎಲ್ಲಾ ರೀತಿಯಾದಂತಹ ಹವಾಮಾನಗಳಿಗೆ ಸೂಕ್ತವಾದಂತಹ ಮೇಕೆ ಅಂತ ಹೇಳ್ಬೋದು. ಪ್ರತಿ ಸೂಲ್ನಲ್ಲೂ ಸಹ 3 ರಿಂದ 4 ಮರಿಗಳನ್ನ ನೀಡ್ತಾ ಹೋಗುತ್ತೆ. ಕನಿಷ್ಠ ಪಕ್ಷ 2 ಅಂತೂ ನೀಡುತ್ತೆ. ಇಲ್ಲೇನ್ ನೋಡ್ತಾ ಇದ್ದೀರಾ, ತಾವು ಗಮನಿಸಬಹುದು, ಈ 2 ಮರಿಗಳು ಸಹ ಉಸ್ಮಾನಾಬಾದಿ ಮತ್ತೆ ಬೀಟಲ್ 2 ಮೇಕೆಗಳಿಗೆ ಅಂದ್ರೆ ಉಸ್ಮಾನಾಬಾದಿ ಹೆಣ್ಣು ಮೇಕೆ ಮತ್ತೆ ಬೀಟಲ್ ಗಂಡು ವಾತಕ್ಕೆ ಕ್ರಾಸ್ ಆಗಿರುವಂತಹ ಮೇಕೆಗಳು ಇವಾಗಿರ್ತವೆ, ಅಂದ್ರೆ ಮರಿಗಳು ಇವಾಗಿರ್ತವೆ. ನೋಡಿ, ಇವು ನೋಡ್ಲಿಕ್ಕೆ ತುಂಬಾ ಮುದ್ದಾಗಿದ್ದಾವೆ. ಸೊ ಈ ರೀತಿಯಾದಂತಹ ಕ್ರಾಸಿಂಗ್ ಮಾಡಿಸೋದ್ರಿಂದ ಸಹ ವೆಯ್ಟ್ ಗೇನ್ ಹೆಚ್ಚು ಮಾಡಬಹುದಾಗಿದೆ ಮತ್ತೆ ಮರಿ ಆಕರ್ಷಕವಾಗಿ ಕಾಣುತ್ತೆ. ಇದರಿಂದ ಮಾರುಕಟ್ಟೆ ಉತ್ತಮವಾಗಿ ನೀವು ಮಾರುಕಟ್ಟೆಯನ್ನ ಮಾಡ್ತಾ ಹೋಗ್ಬೋದು. ಅಂದ್ರೆ ನೋಡ್ಲಿಕ್ಕೆ ಈ ತುಂಬಾ ಇಷ್ಟಪಟ್ಟು ಸಾಕಾಣಿಕೆ ಮಾಡೋರು ಈ ರೀತಿಯಾದಂತಹ ಮರಿಗಳನ್ನ ತಗೊಂಡು ಸಾಕಾಣಿಕೆ ಮಾಡ್ತಾರೆ. ಆದ್ರೆ ಒಂದು ಅಂಶವನ್ನ ನೀವು ಚೆನ್ನಾಗಿ ಗಮನ ಇಟ್ಕೋಬೇಕು, ನಾಟಿ ಮೇಕೆಗಳಿಗೆ ಇದ್ದಷ್ಟು ಮಾರುಕಟ್ಟೆ ಈ ರೀತಿಯಾದಂತಹ ಕ್ರಾಸಿಂಗ್ ಮರಿಗಳಿಗೆ ಇರೋದು ಕಷ್ಟ, ಅಂದ್ರೆ ಕಂಪೇರ್ ಮಾಡ್ಕೊಂಡಂತ ಸಂದರ್ಭದಲ್ಲಿ. ಆದ್ರಿಂದ ನೀವು ಮಾರುಕಟ್ಟೆ ತುಂಬಾ ಮುಖ್ಯ